ಗೈಸ್ ನಮ್ಮ ಯೂಟ್ಯೂಬ್ ಅನ್ನ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾನೆ. ಎಂತ ಏನಂದ್ರೆ ಏನಿಲ್ಲ ಗೈಸ್, ನಮ್ಮ ಫೋನು ಯಾವ ತರ ಇದೆ ತೋರಿಸಿ ಡ್ಯಾಡೀಸ್ ಹೋಮ್. ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್ ಏನು ಅಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ತೋಟದಲ್ಲಿ. ಗೈಸ್ ಏನು ಅಂದ್ರೆ ಗೈಸ್, ನಮ್ಮ ಯೂಟ್ಯೂಬ್ ಅನ್ನ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾನೆ. ಎಂತ ಟ್ವಿಸ್ಟ್ ಅಂದ್ರೆ, ಈಗ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ವ್ಲಾಗರ್ಸ್ಗೆ, ಕ್ರಿಯೇಟರ್ಸ್ಗೆ ಎಲ್ರಿಗೂ ಒಂದು ದೊಡ್ಡ ಟ್ವಿಸ್ಟ್ ಗೈಸ್. ಏನು ಅಂದ್ರೆ, ಒಂದು ಅಗ್ನಿ ಪರೀಕ್ಷೆ ತರ ಕೊಟ್ಬಿಟ್ಟಿದ್ದಾನೆ. ಇನ್ನು 5 ತಿಂಗಳು ಗೈಸ್ ಇರೋದು. 5 ತಿಂಗಳಲ್ಲಿ ಏನಾದ್ರು ಮಾನಿಟೈಸ್ ಮಾಡ್ಕೊಂಡ್ರೆ ಬಚಾವ್. ಫೆಬ್ರವರಿಯಿಂದ 2027 ಫೆಬ್ರವರಿಯಿಂದ ಏನ್ ಗೊತ್ತಾ ಗೈಸ್ ಟ್ವಿಸ್ಟ್, ಸಬ್ಸ್ಕ್ರೈಬರ್ಸ್ ಸೇಮ್ ಇಕ್ಕಿದ್ದೇನೆ. ಮಾನಿಟೈಸ್ ಸಬ್ಸ್ಕ್ರೈಬರ್ಸ್ 1000 ಇತ್ತು, 1000 ಇದೆ ಗೈಸ್. ಮತ್ತೆ ವಾಚ್ ಟೈಮ್ ಬಂದು ಡಬಲ್ ಮಾಡ್ಬಿಟ್ಟಿದ್ದಾನೆ ಗೈಸ್. 4000 ಅವರ್ಸ್ ಇದ್ದು 8000 ಅವರ್ಸ್ ಮಾಡಿದ್ದಾನೆ. ಮತ್ತೆ ಶಾರ್ಟ್ಸ್ ವ್ಯೂಸ್ ಬಂದು 10 ಮಿಲಿಯನ್ ಇತ್ತು ಗೈಸ್, ಈಗ 20 ಮಿಲಿಯನ್. ಎಲ್ಲಿಂದ ಮಾಡೋದು ನನ್ಗನ್ಸು ತಲ್ಲೇನೆ ಓಡ್ತಾ ಇಲ್ಲ ಗೈಸ್. ಇನ್ 5 ತಿಂಗಳಲ್ಲಿ ನಾನು ಮಾಡ್ತೀನ, ಮಾನಿಟೈಸ್ ಮಾಡ್ಕೊಂತೀನ, ಏನು ಆಗ್ತಾರ ಬಿಡ್ತಾರ ವ್ಯೂವರ್ಸು ಸಬ್ಸ್ಕ್ರೈಬರ್ಸು, ಮಾಡ್ಕೊಂತೀನ ಇಲ್ವಾ ಅಂತ ತಲ್ಲೇನೆ ಓಡ್ತಾ ಇಲ್ಲ ಗೈಸ್. ಅವ್ ತರ ಆಗ್ತಿದೆ. ನೋಡೋಣ ಗೈಸ್, ವಿ ವಿಲ್ ಡೂ ಇಟ್. ಆದಷ್ಟು 5 ತಿಂಗಳಲ್ಲಿ ಮಾಡ್ಬೇಕು ಗೈಸ್. 5 ತಿಂಗಳ ಒಳಗಡೆ ಮಾಡ್ಕೊಂಡ್ಬಿಟ್ರೆ ಸಾಕು. ಮತ್ತೆ 8000 ಅವರ್ಸ್ ಮಾಡ್ಬೇಕು ಗೈಸ್. ಅಂದ್ರೆ 8000 ಮೆಂಬರ್ಸ್ ಹೆಂಗಿಲ್ಲ ಅಂದ್ರು ಒಂದೊಂದ್ ಅವರ್ ನನ್ ಚಾನಲ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕು. ಅವರು 8000 ಅವು ಮೆಂಬರ್ಸ್ ನೆಲ್ ಹುಡ್ಕೋದು ಆಗ್ತಾರ ನಮ್ಗೆ ಅರ್ಥನೇ ಆಗ್ತಿಲ್ಲ ಗೈಸ್. ಆದಷ್ಟು ಸಪೋರ್ಟ್ ಮಾಡಿ ಗೈಸ್, ಬೇಗ ಆದಷ್ಟು ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ತಲೆನೇ ಓಡ್ತಾ ಇಲ್ಲ. ಇನ್ 5 ತಿಂಗಳಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ಬೇಕು, ಒಳ್ಳೆ ಚಾಲೆಂಜಸ್ ಮಾಡ್ಬೇಕು. ಗೊತ್ತಾಗ್ತಾ ಇಲ್ಲ ಗೈಸ್. ಆಯ್ತು ಮಾಡೋಣ, ಏನೋ ಒಂದ್ ಮಾಡಿ 5 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಗೈಸ್ ಮಾನಿಟೈಸೇಷನ್. ಬನ್ನಿ ಹೋಗೋಣ ಮನೆಗೆ. ನೋಡಿ ಈ ಏನಂದ್ರೆ ಏನಿಲ್ಲ ಗೈಸ್, ನಮ್ಮ ಫೋನು ಯಾವ ತರ ಇದೆ ತೋರಿಸಿ ತೋರಿಸಿ. ನನ್ ಫೋನ್ ಬಂದಿರೋ ಪರಿಸ್ಥಿತಿ ನೋಡ್ತೀರಾ? ನೋಡಿ 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 ನಮ್ ಫೋನ್ ನೋಡಿ ಏನಾಗಿದೆ ಅನ್ನೋದು ನೋಡಿ. ಬಟ್ ಏನೋ ಒಂದು ಮಾಡ್ಬೇಕು ಗೈಸ್, ವ್ಯವಸ್ಥೆ ಮಾಡ್ಬೇಕು ಇದಕ್ಕೆ. ನೋಡ್ತಾ ಇದೀನಿ, ಇದ್ದಂಗೆ ಕೈ ಬಂದ್ಬಿಡೋದು. ಶಾಕ್ ಆಗ್ಬಿಟ್ಟೆ ನಾನು. ಇದ್ದಂಗೆ ಹಿಂಗ್ ನೋಡ್ತಾ ಇದೀನಿ ಗೈಸ್, ಮಲ್ಕೊಂಡು ಹಿಂಗ್ ನೋಡ್ತಾ ಇದೀನಿ. ಇದ್ದಂಗೆ ಹಿಂಗ್ ಬಿದ್ಬಿಟ್ಟಿದೆ ಡಿಸ್ಪ್ಲೇ. ಓಪನ್ ಆಗ್ಬಿಟ್ಟಿದೆ ಗೈಸ್. ಏನ್ ಮಾಡಿದ್ರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿದೀನಿ. ಬೇರೆ ವ್ಯವಸ್ಥೆ ಏನಾದ್ರು ಮಾಡ್ಬೇಕು, ಅದಕ್ಕೆ ಏನಾದ್ರು ಮಾಡ್ಬೇಕು ಗೈಸ್. ಗಮ್ ಹಾಕಿದ್ರೆ ಏನಾದ್ರು ಕೂರತ್ತಾ ಇಲ್ವಾ ನೋಡ್ಬೇಕು. ಇಲ್ಲಿಂದ ಟೌನ್ಗೆ ಹೋಗ್ಬೇಕು ಇವಾಗ, ಅದಕ್ಕೆ ಗಮ್ ಹಾಕ್ಸ್ಬೇಕು ಅಂದ್ರೂ. ಆಯ್ತು ಹೋಗೋಣ ಈಗ. ಹೋಗೋಣ ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋಣ ಗೈಸ್ ಟೌನ್ಗೆ. ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬರ್ಬೇಕು ಗೈಸ್. ಇನ್ನೊಂದು 2 ತಿಂಗಳು ನೀವು ಏನಾದ್ರು ಸ್ವಲ್ಪ ಸಪೋರ್ಟ್ ಕಟ್ಟು, ಹೇಗೆ ಏನಾದ್ರು ನಮ್ದು 10K ಆಯ್ತು ಅಂದ್ರೆ ಹಬ್ಬ ಮಾಡ್ಬಿಡ್ತೀನಿ ಗೈಸ್. ಹಬ್ಬ ಏನ್ ಮಾಡ, ಹೊಸ ಫೋನ್ ತಗೊಂತೀನಿ ಅಷ್ಟೇ ಗೈಸ್. ಬೇಗ 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 ಫಾಲೋ ಮಾಡ್ಕೊಳ್ಳಿ ಗೈಸ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಗೈಸ್. ಇರೋದು 5 ತಿಂಗಳು ನಮ್ಗೆ ಟೈಮು. 5 ತಿಂಗಳ ಒಳಗಡೆ ಮಾನಿಟೈಸ್ ಮಾಡ್ಕೋಬೇಕು ಗೈಸ್. ಇಲ್ಲಾಂದ್ರೆ ಯೂಟ್ಯೂಬ್ ಅನ್ನ ಈಗ ತಾನೇ ಅಗ್ನಿ ಪರೀಕ್ಷೆ ಆಗಿಬಿಟ್ಟಿದ್ದಾನೆ. ಅದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೆದಂಗಲ್ಲ ಗೈಸ್, ಇದು ಲೈಫ್ ಜೊತೆ ಅಗ್ನಿ ಪರೀಕ್ಷೆ. ಅದಕ್ಕೆ ಗೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಬ್ಲಾಗ್ಸ್ ನೋಡಿ ನಮ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್.
ಒಬ್ಬೊಬ್ರು 4,000 ಜನ ಗೈಸ್. ಒಬ್ಬೊಬ್ರು 1 ಅವರ್ ಸ್ಪೆಂಡ್ ಮಾಡಿ ನನ್ನ ಅಕೌಂಟ್ ಅಲ್ಲಿ ಸಾಕು. ನನ್ನ ಚಾನಲ್ ಅಲ್ಲಿ ಒಬ್ಬೊಬ್ರು 1 ಅವರ್ ಸ್ಪೆಂಡ್ ಮಾಡಿ ಸಾಕು, ನನಗೆ ಮಾನಿಟೈಸ್ ಆಗ್ಬಿಡತ್ತೆ ಗೈಸ್. ಆಮೇಲೆ ಆಟೋಮೆಟಿಕ್ ಆಗಿ ನೀವೇ ನೋಡ್ತೀರಾ ಯಾಕೆಂದ್ರೆ ಇಷ್ಟ ಆಗೋಗ್ತಾರೆ ಅವಾಗ. ಅದಕ್ಕೆ ಗೈಸ್ ಬೇಗ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟಿಂಗ್ ಅಂತ ಗಂಟೆ ಹೊಡೀರಿ ಗೈಸ್. ಗೈಸ್ ಈ ಫೋನ್ ಏನಾದ್ರು ಸ್ವಲ್ಪ ವ್ಯವಸ್ಥೆ ಮಾಡೋಣ, ಸ್ವಲ್ಪ ಹೊತ್ತು ಮುಳ್ಕೊಂಡು ಹೋಗೋಣ ಗೈಸ್ ಟೌನ್ಗೆ. ಗೈಸ್ ಈಗ ತಾನೇ ಸ್ನಾನ ಮಾಡ್ಕೊಂಡೆ, ಬೆಳಗ್ಗೆ ಹೆಂಗಿದ್ರು ಬರ್ಬೇಕು ಬೆಂಗಳೂರಿಗೆ, ಅದರಿಂದ ಈಗ ಸ್ನಾನ ಮಾಡ್ಕೊಂಡು ಸುಮ್ಮನೆ ಹಿಂಗೆ ವಾಕ್ಯ ಅಂತ ಬಂದೆ ಗೈಸ್. ಈ ಕಡೆ ನೋಡಿ ಕೊತ್ತಂಬರಿ ಹಾಕಿದ್ದಾರೆ, ಕಾಣಿಸಲ್ಲ ನಿಮ್ಗೆ. ಬೆಳಗ್ಗೆ 4 ಗಂಟೆಗೆ ಬಿಡ್ತೀನಿ ಗೈಸ್, ತೋರ್ಸಕ್ಕಾಗಲ್ಲ. ಅಲ್ಲಿ ಕೊತ್ತಂಬರಿ ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಹಾಕಿದ್ದಾರೆ, ಪರವಾಗಿಲ್ಲ ಗೈಸ್. ಇಲ್ಲಿ ನೋಡಿ ಕುರಿ ಶೆಡ್ಡು, ಕುರಿಗಳೆಲ್ಲ ಮಸ್ತ್ ಆಗಿದಾವೆ ಗೈಸ್, ಎಲ್ಲ ಮಸ್ತಾಗಿದ್ದಾವೆ. ಇಲ್ಲಿ ಬ್ರಿಂಜಾಲ್ಗಂತೆ ಗೈಸ್ ರೆಡಿ ಮಾಡ್ತಾ ಇರೋದು ನಮ್ ನವೀನ್ ಅನ್ನೋರು. ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಬ್ರಿಂಜಾಲ್ಗಂತೆ ಗೈಸ್. ಏನು ಅಂದ್ರೆ ಆಗ್ಲೇ ವಾಕ್ ಅಂತ ಹೋಗಿದೆ ಗೈಸ್. ವಾಕ್ ಹೋದ್ಮೇಲೆ ಒಂದಿಬ್ರು ನನ್ನ ಜೊತೆಗೆ ಸಿಕ್ಕಿದ್ರು ಬರೋವಾಗ, ವೆಟರ್ನರಿ ಡಾಕ್ಟ್ರು ಮತ್ತೆ ಇನ್ನೊಬ್ಬ ನಮ್ಮೂರ್ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ಗೈಸ್. ಆಕ್ಚುಲಿ ಅದು ವಿಡಿಯೋ ಟೇಕ್ ತಗೊಂಡಿದ್ದೀನಿ ನಾನು, ಬಟ್ ಏನಾಗಿದೆ ಸ್ಲೋ ಮೋಷನ್ ಬಿದ್ಬಿಟ್ಟಿದೆ ಗೈಸ್. ಮಳೆಯಲ್ಲಿ ಹಿಂಗ್ ಸ್ವೈಪ್ ಮಾಡ್ತಾ ಇರ್ತೀವಲ್ಲ, ಹಿಂಗ್ ಇಟ್ಕೊಂಡು ಹಿಂಗ್ ಬೆಲ್ ಟಚ್ ಆಗ್ತಾ ಇದ್ದಾಗ ಅದು ಸ್ಲೋ ಮೋಷನ್ ಹೋಗ್ಬಿಟ್ಟಿದೆ. ಟೇಕ್ ಎಲ್ಲ ವೇಸ್ಟ್ ಆಯ್ತು. ಮಳೆಯಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದ ನಮ್ಮ ಹುಡುಗ, ನನಗೆ ವೇಸ್ಟ್ ಆಗೋಯ್ತು ಗೈಸ್. ವೆಟರ್ನರಿ ಡಾಕ್ಟ್ರು ಬೇರೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದ, ಏನ್ ಮಾಡೋಣ, ವೇಸ್ಟ್ ಆಗೋಯ್ತು. ಮತ್ತೆ ರೀಟೇಕ್ ಅಂತೂ ಮಾಡಕ್ಕಾಗಲ್ಲ. ನಾವೇನ್ ರೀಲ್ಸ್ ಮಾಡ್ತಾ ಇದೀವ ರೀಟೇಕ್ ತಗೊಳಕ್ಕೆ ಗೈಸ್? ನಾವು ವ್ಲಾಗ್ ಮಾಡ್ತಾ ಇರೋದು, ಹಿಂಗೆ ಇರತ್ತೆ. ಒಂದೊಂದ್ಸರಿ ಹೆಂಗಾಗ್ತಾ ಇರತ್ತೆ, ಇಲ್ಲಿ ಪರವಾಗಿಲ್ಲ. ಇದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಈಗ ಏನು ಅಂದ್ರೆ ಗೈಸ್, ಊರಿಗೆ ಬಂದಿದೀವಿ. ಸುಮ್ಮನೆ ಇರ್ದಿರಾ ಜಿಯೋ ಇಂದ ಏರ್ಟೆಲ್ ಬಂದೆ ನೆಟ್ವರ್ಕ್. ಅವನ ಅಜ್ಜಿ ಊರಿಗೆ ಬಂದ್ರೆ ನೆಟ್ವರ್ಕ್ ಬರಲ್ಲ ಅನ್ನತ್ತೆ ಗೈಸ್. ಮಲಿಕ್ ಸುಮ್ಮನೆ ಕೈ ಕಟ್ಕೊಂಡು ಮಲ್ಕೊಂಡು ಇರ್ಬೇಕು ಗೈಸ್. ನಾನು ಏನ್ ಮಾಡಕ್ಕಾಗಲ್ಲ, ಹಿಂಗೆ ಇರ್ಬೇಕು. ಅದಕ್ಕೆ ಗೈಸ್ ಬೆಂಗಳೂರು ಬಂದ್ಬಿಡ್ತೀನಿ. ನನ್ ಕೈಯಲ್ಲಿ ಸುಮ್ಮನೆ ಮಲ್ಗಕ್ಕಂತೂ ಆಗಲ್ಲ, ಏನೋ ಒಂದ್ ಮಾಡ್ತಾ ಇರ್ಬೇಕು. ಅದಕ್ಕೆ ಗೈಸ್ ಬೇಗ ಬೆಂಗಳೂರಿಗೆ ಬರ್ಬೇಕು. ಬೆಳಗ್ಗೆ 4 ಗಂಟೆಗೆ ಬಿಟ್ರೆ 7 ಗಂಟೆಗೆ ಬಂದ್ಬಿಡ್ತೀನಿ ಗೈಸ್. ಮತ್ತೆ ಹಂಗೆ ಕಾಲೇಜ್ ನೋಡ್ಕೊಂಡು ಮತ್ತೆ ಮನೆಗೆ ಹೋಗೋಣ, ಏನಂತೀರ? ಅದಕ್ಕೆ ಗೈಸ್ ಈಗ ಏನು ಅಂದ್ರೆ, ಏನ್ ಮಾಡಕ್ಕೇನು ಕೆಲ್ಸ ಇಲ್ಲ ಬೇರೆ. ಲೈಟ್ ಆಫ್ ಮಾಡಿ ಗೈಸ್. ಓಕೆ ಗೈಸ್, ಗುಡ್ ನೈಟ್.